ಸ್ನೇಹಿತರೆ ನಮಸ್ಕಾರ, ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿ. ಸಿದ್ದರಾಮಯ್ಯನವರ ಸಂಪುಟದಲ್ಲಿಯೇ ಮರಳಿ ಸಚಿವರಾಗಬೇಕು ಅಂತ ಅಂದ್ಕೊಂಡಿದ್ದಂಥ ನಾಗೇಂದ್ರಗೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಸಚಿವರಾಗುವಂಥ ಅದೃಷ್ಟ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತದೆ. ಇದಕ್ಕೆ ಕಾರಣ ಇತ್ತೀಚೆಗೆ ನಾಗೇಂದ್ರ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಿದ್ದಾರೆ ನಾಗೇಂದ್ರ ಅವರಿಗೆ ಯಾವುದೇ ಕಾರಣಕ್ಕೂ ವಾಲ್ಮೀಕಿ ನಿಗಮದ ಪ್ರಕರಣ ಏನಿದೆಯಲ್ಲ, ಆ ಹಗರಣದ ಪ್ರಕರಣ ಅದು ಇತ್ಯರ್ಥ ಆಗೋವರೆಗೂ ಸಂಪುಟಕ್ಕೆ ನಿಮ್ಮನ್ನು ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬೇಸರಗೊಳ್ಳಬೇಡಿ ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನು ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ನಾಗೇಂದ್ರ ತನಗೆ ಸಚಿವ ಸ್ಥಾನವನ್ನು ಕೊಡದೇ ಇದ್ದರೆ ತನ್ನ ಆಪ್ತ ಆಗಿರುವಂಥ ಭರತ್ ರೆಡ್ಡಿಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ನಾಗೇಂದ್ರ ಅವರಿಗೆ ಕನಸಿತ್ತು, ಈ ಹಿಂದೆ ಹಗರಣದ ಕಾರಣಕ್ಕಾಗಿ ತನಗೆ ಸಚಿವ ಸ್ಥಾನ ತಪ್ಪಿತ್ತು. ಆ ಒಂದು ಸಂದರ್ಭದಲ್ಲಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ನಂತರದಲ್ಲಿ CM ಆಗಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದೆ. ಆದರೆ ಕ್ಯಾಬಿನೆಟ್ ರೀಶಫಲ್ಗೆ ಅವಕಾಶ ಇಲ್ಲದಿದ್ದಂಥ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಈಗ CM ಆಗಿದ್ದಾರೆ, ಈಗಾದರೂ ನಾನು ಸಚಿವರಾಗಬಹುದು ಅನ್ನುವಂಥ ಕನಸನ್ನು ಅವ್ರು ಕಂಡಿದ್ರು. ಆದರೆ ವಾಲ್ಮೀಕಿ ಹಗರಣ ಏನಿತ್ತಲ್ಲ, ಆ ಒಂದು ಹಗರಣದ ಚಾರ್ಜ್ ಶೀಟನ್ನು ಇತ್ತೀಚೆಗೆ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆ ದಾಖಲು ಮಾಡಿರುವಂಥ ಕಾರಣಕ್ಕಾಗಿ ನಾಗೇಂದ್ರ ಅವರಿಗೆ ಈಗ ಮತ್ತೆ ಆ ಸಚಿವ ಸ್ಥಾನ ಸಿಗದೇ ಇರುವಂಥ ಎಲ್ಲ ಲಕ್ಷಣಗಳು ಈಗ ಇರ್ತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ನಾಗೇಂದ್ರ ಅವರಿಗೆ ಈ ವಿಚಾರವನ್ನು ಸ್ಪಷ್ಟಪಡಿಸಿದೆ. ಈಗ ಸಚಿವ ಸ್ಥಾನ ತನಗೇನು ಸಿಗೋದಿಲ್ಲ, ಹಾಗಿದ್ರೆ ನನ್ನ ಆಪ್ತನಾಗಿರುವಂಥ ಭರತ್ ರೆಡ್ಡಿಗಾದರೂ ನೀವು ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಗೇಂದ್ರ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅದಕ್ಕೆ ಬೇರೆ ರೀತಿಯ ಕಾರಣವೇ ಇದೆ. ಈಗಾಗಲೇ ST ಕೋಟಾದಲ್ಲಿ ನಾಗೇಂದ್ರ ಅವರ ಬದಲು ಚಳ್ಳಕೆರೆಯ ರಘುಮೂರ್ತಿ ಅವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಶುರುವಾಗಿದೆ. ಬಹುತೇಕವಾಗಿ ಅವರಿಗೆ ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಜೊತೆಗೆ ಬಳ್ಳಾರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅಂತಂದರೆ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣಗೆ ಕೊಡಬೇಕಾಗಬಹುದು. ಯಾಕಂದರೆ ಈ ಹಿಂದೆ ತುಕಾರಾಮ್ ಅವರನ್ನು ಸಂಸತ್ ಸದಸ್ಯನಾಗಿ ಮಾಡೋದಕ್ಕೆ, ಆವಾಗ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೆ, ಯಾವಾಗ ಅವರು ಶಾಸಕತ್ವಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಿಲ್ಲಾಗಿತ್ತೋ ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಮತ್ತು ಅಂದು ಕೆಲವೊಂದಿಷ್ಟು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅವರಿಗೆ ಪ್ರಾಮಿಸನ್ನು ಮಾಡಿರ್ತಾರೆ, ನಿಮ್ಮ ಸ್ಥಾನದಲ್ಲಿ ನಿಮ್ಮ ಪತ್ನಿಗೆ ನಾವು ಟಿಕೆಟನ್ನು ಕೊಡ್ತೇವೆ, ಅವರು ಗೆದ್ದು ಶಾಸಕರಾದರೆ ಅವರನ್ನು ಕ್ಯಾಬಿನೆಟ್ ರೀಶಫಲ್ ಆದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಚಿವ ಸ್ಥಾನವನ್ನು ಕೂಡ ಕೊಡ್ತೇವೆ ಅಂತ ಹೇಳಿರ್ತಾರೆ. ಅದೇ ಒಂದು ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮೊದಲ ಬಾರಿ ಶಾಸಕಿಯಾಗಿದ್ದರೂ ಕೂಡ ಅನ್ನಪೂರ್ಣ ಅವರಿಗೆ ಸಚಿವ ಸ್ಥಾನವನ್ನು ಬರಬಹುದು, ಬಹುತೇಕವಾಗಿ ಅವರನ್ನು ಸಚಿವರನ್ನಾಗಿ ಮಾಡಬಹುದು. ಈ ಒಂದು ಸಂದರ್ಭದಲ್ಲಿ ನಾಗೇಂದ್ರಗೆ ತಂದೆ ಜಿಲ್ಲೆಯಲ್ಲಿ ಮತ್ತೊಬ್ಬರು ಸಚಿವರಾದರೆ ಆ ಹಿಡಿತ ಸಂಪೂರ್ಣವಾಗಿ ತಪ್ಪಬಹುದು. ಅಂದರೆ ನನಗೀಗ ಹೈಕಮಾಂಡ್ ಹೇಳಿದೆ ಸ್ಪಷ್ಟವಾಗಿ, ನನಗೆ ಈ ಒಂದು ಸಚಿವ ಸ್ಥಾನ ಸಿಗದೇ ಇದ್ದರೆ ಸಿಗೋದಿಲ್ಲ ಅನ್ನುವಂಥದ್ದನ್ನು. ಯಾಕಂದರೆ ಅದೊಂದು ಪ್ರಕರಣ ಇತ್ಯರ್ಥ ಆಗಬೇಕು. ಆ ಪ್ರಕರಣ ಇತ್ಯರ್ಥ ಆದ ನಂತರದಲ್ಲಿಯೇ ಸಚಿವ ಸ್ಥಾನವನ್ನು ನಿಮಗೆ ನಾವು ಕೊಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಸದ್ಯಕ್ಕೆ ಸಚಿವ ಸ್ಥಾನ ತನಗೆ ಸಿಗೋದಿಲ್ಲ ಅನ್ನೋದು ಅವ್ರ ಖಾತ್ರಿಯಾಗಿದೆ. ಆ ಕಾರಣಕ್ಕಾಗಿ ತನ್ನ ಬದಲಿಗೆ ಭರತ್ ರೆಡ್ಡಿಯನ್ನು ನಾನು ಸಚಿವರನ್ನಾಗಿ ಮಾಡಿಕೊಂಡ್ರೆ ಒಂದಿಷ್ಟು ಜಿಲ್ಲೆಯಲ್ಲಿ ಹಿಡಿತವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೋದು, ಭರತ್ ರೆಡ್ಡಿ ಹೇಗಿದ್ರು ಆಪ್ತ ಅನ್ನುವಂಥ ಲೆಕ್ಕಾಚಾರ ನಾಗೇಂದ್ರ ಅವರು ಹಾಕ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಬಳ್ಳಾರಿಗೆ ಎಂಟ್ರಿಯನ್ನು ಪಡ್ಕೊಂಡಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಮತ್ತೊಮ್ಮೆ BJPಯನ್ನು ಅರಳಿಸಬೇಕು, BJPಯ ಕಮಲವನ್ನು ಅರಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಈಗಾಗಲೇ ಒಂದಾಗಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರು ಸಂಘಟನೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ 2028ರ ಚುನಾವಣೆಯ ವೇಳೆಗೆ ಮತ್ತೆ ನಾವು ಗೆಲ್ಲೋದಕ್ಕೆ ಆಗೋದಿಲ್ಲ ಅಥವಾ ನಮ್ಮ ಹಿಡಿತ ತಪ್ಪಬಹುದು, ಅವರಿಬ್ಬರು ಸೇರಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮದೇ ಆದಂತಹ ನಮ್ಮ ಆಪ್ತನಾಗಿರುವಂಥ ಭರತ್ ರೆಡ್ಡಿಯನ್ನು ಸಚಿವರನ್ನಾಗಿ ಮಾಡಿದ್ರೆ ಆ ಮೂಲಕವಾಗಿ ನಾನು ಕೂಡ ಒಂದಿಷ್ಟು ಕೆಲಸಗಳನ್ನು ಮಾಡ್ಬೋದು. ಜೊತೆಗೆ ಭರತ್ ರೆಡ್ಡಿಯು ಕೂಡ ಜನಾರ್ದನ್ ರೆಡ್ಡಿಯ ವಿರುದ್ಧ ನಿಂತಿರ್ತಕ್ಕಂಥವನು. ಸೂರ್ಯನಾರಾಯಣ ರೆಡ್ಡಿಯ ಕುಟುಂಬ ಮತ್ತು ಜನಾರ್ದನ್ ರೆಡ್ಡಿಯವರ ಕುಟುಂಬ ಹಿಂದಿನಿಂದಲೂ ಕೂಡ ವೈಷಮ್ಯವನ್ನು ಹೊಂದಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಅಲ್ಲಿ ಒಂದಿಷ್ಟು ಅಭಿಮಾನಿಗಳಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬಳ್ಳಾರಿಯನ್ನು ಕಾಂಗ್ರೆಸ್ನ ಹಿಡಿತದವಾಗೇ ಇಟ್ಸ್ಕೊಳ್ಬೇಕು ಅಂತಂದರೆ ಅದಕ್ಕೆ ತಕ್ಕನಾಗಿರುವಂಥ ಒಬ್ಬ ಯುವಕನಿಗೆ ಅವಕಾಶವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆಯೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಈಗಾಗಲೇ ದೆಹಲಿಗೆ ಮತ್ತೊಮ್ಮೆ ನಾಗೇಂದ್ರ ತೆರಳಿದ್ದಾರೆ. ದೆಹಲಿಯ ನಾಯಕರನ್ನು ಭೇಟಿ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. CM ಡಿ.ಕೆ. ಶಿವಕುಮಾರ್ ಮತ್ತು DCM ಪರಮೇಶ್ವರ್ ದೆಹಲಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಜೊತೆಗೆ ಹಲವು ಶಾಸಕರು
ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಟ್ಟುಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ದೆಹಲಿಗೆ ತೆರಳಿರುವಂಥ ಸಂದರ್ಭದಲ್ಲಿ ನಾಗೇಂದ್ರ ತನಗೆ ಸಿಗೋದಿಲ್ಲ ಅನ್ನೋದು ಖಾತ್ರಿಯಾದಂಥ ಕಾರಣಕ್ಕಾಗಿ ತನ್ನ ಬದಲು ಭರತ್ ರೆಡ್ಡಿಗೆ ಅವಕಾಶವನ್ನು ಕೊಡಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ದೆಹಲಿಯ ಕದವನ್ನು ಕೂಡ ತಟ್ಟಿರ್ತಕ್ಕಂಥದ್ದು. ದೆಹಲಿ ನಾಯಕರನ್ನ ನಾಳೆ ಭೇಟಿ ಮಾಡ್ತಾರೆ. ಅಲ್ಲಿ ಭೇಟಿಯಾಗಿ ಭರತ್ ರೆಡ್ಡಿಯನ್ನು ಯಾವ ಕಾರಣಕ್ಕಾಗಿ ಸಚಿವರನ್ನಾಗಿ ಮಾಡಬೇಕು, ಅದರಿಂದ ಪಕ್ಷಕ್ಕಾಗುವಂಥ ಲಾಭಗಳೇನು, ಪಕ್ಷ ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂತಂದ್ರೆ ಭರತ್ ರೆಡ್ಡಿಯನ್ನ ಸಚಿವರನ್ನಾಗಿ ಮಾಡಿದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ, ಇದೆಲ್ಲವನ್ನ ಪ್ರಸ್ತಾಪ ಮಾಡೋದಕ್ಕೆ ನಾಗೇಂದ್ರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಸ್ಪಷ್ಟವಾಗಿದ್ದವ್ರಿಗೆ ತನಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ತನ್ನ ಆಪ್ತನಾಗಿರುವಂಥ ಭರತ್ ರೆಡ್ಡಿಯ ಸಚಿವರನ್ನಾಗಿ ಮಾಡಿದ್ರೆ ನನ್ನ ಒಂದಿಷ್ಟು ಕೆಲಸಗಳಾಗತ್ತೆ, ನನ್ನ ಹಿಡಿತವೂ ಕೂಡ ಹಾಗೆ ಇರುತ್ತೆ ಅಂತ ಅವರು ಅಂದುಕೊಂಡಂತೆ ಕಾಣುತ್ತದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಪುನರ್ ಸಚಿವನಾಗಬೇಕು ಅನ್ನುವಂಥ ಆಸೆಯನ್ನ ನಾಗೇಂದ್ರ ಹೊಂದಿದ್ರು, ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಅವ್ರಿಗೆ ಸಚಿವರಾಗುವಂಥ ಅದೃಷ್ಟ ಇಲ್ಲ ಅಂತ ಅನ್ಸುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ತನ್ನ ಆಪ್ತನನ್ನ ಸಚಿವನನ್ನಾಗಿ ಮಾಡೋದಕ್ಕೆ ನಾಗೇಂದ್ರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.